ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ನೀವೆಲ್ಲ ತುಂಬಾನೇ ಚೆನ್ನಾಗಿದ್ರಾ, ಸೇಫ್ ಆಗಿದ್ರಾ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಗುರುವಾರ. ಇವಾಗ ಸಾಯಿಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಮನ್ವಿತ್ತು. ಹಾಗೆ ಸಂಜೆ ನಿಮ್ಗೆಲ್ಲ ಗೊತ್ತಿರಂಗೆ ಮದುವೆ ರಿಸೆಪ್ಷನ್ ಇದೆ, ಸೊ ಅಲ್ಲಿ ಕೂಡ ಹೋಗ್ಬೇಕು. ಇವತ್ತಿನ ಇಡೀ ವ್ಲಾಗು ಇದೇ ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ಬಂದು ಆನಂತರ ಸ್ಯಾರಿನ ಸ್ವಲ್ಪ ಸರಿಗೆಲ್ಲ ಮಾಡ್ಕೊಳ್ಳೋದಿದೆ. ಅದು ಮಾಡಿಟ್ಕೊಂಡ್ರೆ ನಂಗೆ ಈಸಿ ಆಗುತ್ತೆ ಉಟ್ಕೊಳ್ಳೋಕ್ಕೆ. ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಒಬ್ಳೆ ಉಟ್ಕೊಬೇಕಂತ ಅಂದರೆ. ಲಾಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ, ಒಂದು ಮ್ಯಾರೇಜ್ ಹೋಗುವಾಗೂ ಅಷ್ಟೇ ಫಸ್ಟೇ ಮಾಡಿಟ್ಕೊಂಡಿದ್ದಕ್ಕೆ ಆ ಥರ ಚೆನ್ನಾಗಿ ಕುಂತಿತ್ತು, ಸೂಪರಾಗಿ ಕಾಣ್ತಾ ಇತ್ತು ಮಾತ್ರ. ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಬಂದು ಮನಿತು ಮಲಗಿಸ್ಬಿಟ್ಟು ಆನಂತರ ನಾನು ಸ್ವಲ್ಪ ನೆರಿಗೆ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಸರ್ಗು ನೆರಿಗೆ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನನಗೆ ಉಟ್ಕೊಳ್ಳೋವಾಗ ಈಸಿ ಆಗುತ್ತೆ. ಸೊ ಆನಂತರ ಯಾವ ಥರ ನಂದು ಪ್ರಿಪ್ರೇಷನ್ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಸ್ಬೆಂಡ್ದು ಕೋಟ್ ಕೂಡ ರೆಡಿ ಆಗಿದೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೆ ಮನ್ವಿತದ ತಲೆ ಬಿಸಿ ಆಗ್ಬಿಟ್ಟಿತ್ತು, ಯಾವ ಡ್ರೆಸ್ ಹಾಕೋದಪ್ಪ ಇವನಿಗೆ ಅಂತ. ಎಲ್ಲ ಆಲ್ಮೋಸ್ಟ್ ಹಾಕಿರೋದೇ ಇದೆ, ಹೊಸದಂತ ಹೇಳಿ ನ್ಯೂ ಕಲೆಕ್ಷನ್ ಯಾವುದೂ ಇಲ್ಲ. ಸೊ ಅದರಲ್ಲಿ ನೋಡ್ಬಿಟ್ಟು ಹಾಕೋಣ ಅಂತ ಅನ್ಕೊಂಡಿದ್ವಿ. ಹಸ್ಬೆಂಡು ಅಷ್ಟೊಂದು ತಲೆ ಕೆಡ್ಸ್ಕೊಂಬೇಡ, ಯಾವುದಿದೆ ಅದನ್ನ ಹಾಕು ಅಂತ ಹೇಳಿದ್ದಾರೆ. ಹಾಗೆ ಅವನಿಗೆ ಸ್ವೆಟರ್, ಇವಾಗೆಲ್ಲ ಚಳಿ ಬಿದ್ದಿದೆ ಅಲ್ವಾ, ಸ್ವೆಟರ್ ಹಾಕೊಬೇಕು. ಸಂಜೆ ಹೋಗೋದು ನಾವು, ಸಂಜೆ 7 ಗಂಟೆಗೆ ಮನೆಯಿಂದ ಹೊರಟ್ರೆ ಸಾಕು, ಆನಂತರ ಬರೋದು 11:30 12 ಗಂಟೆ ಆಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ, 15 ಕಿಲೋಮೀಟರ್ ಆಗುತ್ತೆ, 14ರಿಂದ 15 ಕಿಲೋಮೀಟರ್ ಆಗ್ಬೋದಂತೆ. ಸೊ ಸ್ವಲ್ಪ ಬೇಗನೆ ಹೊರಟ್ಬಿಟ್ರೆ ನಮಗೆ ಟ್ರಾಫಿಕ್ ಇದ್ರೂ ಮ್ಯಾನೇಜ್ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ದಾಟ್ ಹೋಗೋದಲ್ವಾ, ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಇವಾಗ ಹೇಗೆ ಹೋಗೋದಂತ ಅಂದರೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಕ್ಯಾಬ್ ಆದರೆ ನಮಗೆ ಬೆಟರ್, ಬರೋಕ್ಕೆ ಹೋಗೋಕ್ಕೆ, ಆಮೇಲೆ ಪಿಕಪ್ ಡ್ರಾಪ್ ಮಾಡೋಕ್ಕೂ. ಆಮೇಲೆ ಲೊಕೇಶನ್ನೇ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ ಬಂದುಬಿಟ್ಟು ನಾನು ಹಸ್ಬೆಂಡ್ ಬಂದ ಮೇಲೆ ತಿಳ್ಕೊಂಡು ಹೇಳ್ತೀನಿ. ಹೇಳಿದರು, ಬಟ್ ಮರ್ತೋಯ್ತು ನನಗೆ, ತಿಳ್ಕೊಂಡು ಹೇಳ್ತೀನಿ ನಾನು. ಓಕೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನು ಮಗನೇ ಅದು? ಗ್ಯಾಸ್. ಅದು ತೆಗಿಬಾರ್ದು, ಅದೆಲ್ಲ ತೆಗೆದ್ರೆ ಹಾಳಾಗುತ್ತೆ ಬಿಡು. ಗ್ಯಾಸ್ನಾಗ ಏನು ಮಾಡ್ತಾರೆ ಗ್ಯಾಸಲ್ಲಿ? ಹಾಂ, ರೊಟ್ಟಿ ಮಾಡ್ತಾರಾ? ರೊಟ್ಟಿಗೆ ಸೈಡ್ ಏನು ಮಾಡ್ತಾರೆ? ತಿಂಡಿಗೆ ಮಿಷನಲ್ಲಿ ಮಾಡ್ತಾರೆ ರೊಟ್ಟಿನಾ? ನಂಗೆ ಗೊತ್ತಿರಲಿಲ್ಲ ಕಂದ. ತೊಳೆಯೋದು. ಪ್ಲೇಟ್ ತೊಳೆಯೋದು ಮಗನೇ. ಏನು ನಿನ್ನ ಹೆಸರು? ಹಾಂ, ಹೆಸರು ಹೇಳಲ್ವಾ? ನೀನು ಯಾರ ಮಗ? ನಿನ್ನ ಹೆಸರೇನು? ಓಕೆ ಅದು ಬಿಡು. ನೀನು ಯಾರ ಮಗ? ಹೇಳು, ಬೇಗ ಹೇಳು. ಹೇಳಲ್ವಾ? ನಿಂಗೆ ಯಾರು ಇಷ್ಟ? ಪಪ್ಪ ಮಮ್ಮಿ ಇಬ್ರು ಇಷ್ಟನಾ? ಮನ್ವಿತಿಗೆ ನಿಂಗೆ ಯಾರು ಇಷ್ಟ ಅಂದರೆ ಪಪ್ಪ ಮಮ್ಮಿ ಅಂತಾನೆ, ಇಬ್ಬರನ್ನೂ ಹೇಳ್ತಾನೆ, ಒಬ್ಬರನ್ನು ಬಿಟ್ಕೊಡಲ್ಲ ಅವನು. ಹಾಗೆ ನಿನಗೆ ಯಾರ ಮಗ ನೀನು ಅಂತ ಅಂದರೆ ಪಪ್ಪ ಮಮ್ಮಿ ಅಂತಾನೆ. ಯಾರೇ ಕೇಳಲಿ ಪಪ್ಪ ಮಮ್ಮಿ ಅಂತಾನೆ ಬರೋದು, ಒಬ್ರದ್ದು ಹೆಸರು ಹೇಳಲ್ಲ, ಇಬ್ಬರದ್ದು ಹೇಳ್ತಾನೆ. ಸೊ ನಿಂಗೆ ಯಾರು ಇಷ್ಟ ಅಂತಲೂ ಹಾಗೆ ಹೇಳ್ತಾನೆ. ಸೊ ಎಲ್ಲದರಲ್ಲೂ ಮಮ್ಮಿ ಪಪ್ಪ ಇಬ್ಬರು ಬೇಕು ಅವನಿಗೆ. ಸೊ ಆ ಥರ. ಇವತ್ತು ಬೆಳಗ್ಗೆ ಮನ್ವಿತ್ ಹೇಳೋಕ್ಕೂ ಮುಂಚೆನೇ ಹಸ್ಬೆಂಡ್ ಆಫೀಸಿಗೆ ಹೋದರು. ಸೊ ಅವ್ನು ಹೇಳೋಕ್ಕೂ ಮುಂಚೆನೇ ನಾನು ಸ್ವಲ್ಪ ಸೀರೆ ಸರ್ಗ್ ಮಾಡಿ ಇಟ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಸರ್ಗು ಅಂದರೆ ಪಿನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಅನಿಸ್ತು ಯಾಕೋ ಬೇಡ, ನಾನೇನು ಮದುವೆಗೆ ಹೊರಟಿಲ್ಲ, ರಿಸೆಪ್ಷನ್ ಆಗಿರೋದ್ರಿಂದ ಸ್ವಲ್ಪ ಒಂದೇ ಸಿಂಗಲ್ ಸರ್ಗ್ ಹಾಕೊಂಬಿಡೋಣ, ಚೆನ್ನಾಗಿರುತ್ತೆ ಅಂತ. ಈ ಸೀರೆಲೇ ನಾನು ಸಿಂಗಲ್ ಸರ್ಗ್ ಹಾಕ್ಕೊಳ್ತಾ ಇರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಇದು ಕರೆಕ್ಟಾಗಿ ಪಿನ್ ಮಾಡಿಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸಿಂಗಲ್ ಹಾಕ್ಕೊಂಡ್ರೆ ಯಾವ ಥರ ಕಾಣುತ್ತೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು.
ನಾನು ಅದಕ್ಕೆ ಟ್ರೈ ಮಾಡಿದೆ ಸಿಂಗಲ್ ಹಾಕ್ಕೊಳ್ಳೋಣ ಅಂತ, ಮತ್ತೆ ಒಂದು ಕಡೆ ಅನ್ನಿಸ್ತು, ಪಿನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಸಿಂಗಲ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸರ ಬಿಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕೂಡ. ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಪಿನ್ ಮಾಡ್ಕೊಳ್ಳೋಕೆ ತುಂಬ ಟೈಮ್ ತೊಗೊಳ್ತು. ಅದನ್ನು ನಾನು ಇವಾಗ ಕ್ವಿಕ್ಕಾಗಿ ಓಡಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಎಲ್ಲಿಗಾರು ಹೋಗಬೇಕಂತ ಅಂದರೆ ಇದನ್ನೆಲ್ಲ ಮಾಡ್ಕೊತ ಕೂಳ್ತರೆ ಆಗೋದಿಲ್ಲ. ಸೊ ಅದರಲ್ಲೂ ಮನೆ ಕೆಲಸಗಳ ಜೊತೆ ಇದನ್ನೆಲ್ಲ ಮಾಡ್ಕೊಬೇಕಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ನಾನು ಬಂದು ಮನ್ವಿತ್ತನ್ನು ಮಲಗಿಸ್ಬಿಟ್ಟು ಮುಖಕ್ಕೆ ಒಂದು ಸ್ವಲ್ಪ ಎವರಿತ್ತವ್ರದ್ದು ಇದು ಬರುತ್ತೆ, ಸ್ಕ್ರಬ್ ಬರುತ್ತೆ, ಅದನ್ನು ಮಾಡಿಕೊಂಡೆ. ಆನಂತರ ಗೋಲ್ಡನ್ ಗ್ಲೋ ರ್ಯಾಪರ್ ಬರುತ್ತೆ, ಅದು ಮಾಡಿಕೊಂಡೆ, ಸ್ವಲ್ಪ ಶೈನಿಂಗ್ ಆಗಲಿ ಅಂತ. ಹಾಗೆ ಮನೇಲಿ ಹೈಬ್ರೋ ಕೂಡ ಮಾಡಿಕೊಂಡೆ. ನಾನು ಹೈಬ್ರೋ ಮಾಡಿಸೋಕ್ಕೆ ಹೋಗಿಲ್ಲಾಗಿತ್ತು, ಅಂದರೆ ಟೈಮ್ ಸಾಕಾಗಿಲ್ಲ ನನಗೆ, ಅದಕ್ಕೆ ಮನೇಲಿ ನಾನೇ ಮಾಡ್ಕೊಂಡಿವ ಜಸ್ಟು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಆಲ್ರೆಡಿ ನಾನು ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ನಿಮ್ಗೇನಾದರೂ ಮತ್ತೆ ರಿಫ್ರೆಶ್ ಆಗಿ ವಿಡಿಯೋ ಬೇಕಂತ ಅಂದರೆ ಮನೇಲೇ ಯಾವ ಥರ ಹೈಬ್ರೋ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಅಂದರೆ ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಓಕೆ, ಇವಾಗ ನಾನು ತಿಂಡಿ ಏನಾರು ಮಾಡ್ಕೊಳ್ತೀನಿ ಬೇಗನೆ. ಇವಾಗ ಟೈಮ್ ಬಂದು ಸರಿಯಾಗಿ 4:45 ಆಗಿದೆ. 5, 6, 7 ಗಂಟೆಗೆ ನಾವು ಹೊರಡೋದು. ಹಸ್ಬೆಂಡ್ ಇವಾಗೇನು ಬರ್ತಾರೆ, 5:15 ಬಂದುಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸ್ನಾನ ಬೇರೆ ಮಾಡಬೇಕು, ಗೀಸರ್ ಬೇರೆ ಆನ್ ಮಾಡಿದ್ದೀನಿ. ಸೊ ನೋಡೋಣ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಆಗ್ತೀನಿ. ಯಾವುದಾದ್ರು ಒಂದು ಅಂದರೆ ಮನೆಯಿಂದ ಹೆಂಗೆ ಪ್ರಿಪ್ರೇಷನ್ ಆಗುತ್ತೆ ಅಂತ ಹೇಳಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಗಡಿಬಿಡಿಲಾಗ್ತಾಯಿದೆ. ಮನ್ವಿತನ ಮಲಗಿಸ್ಬಿಟ್ಟು ಇವಾಗ ಜಸ್ಟ್ ಬಂದೆ ನಾನು. ಜಸ್ಟ್ ಮಲಗಿಸ್ಬಿಟ್ಟು ಬಂದು ಆನಂತರ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ, ಸ್ವಲ್ಪ ಬಟ್ಟೆ ಇದೆ ಮೇಲೆ ತೊಗೊಂಬಂದ್ಬಿಡ್ತೀನಿ. ಟೋಪಿ ನೋಡಿ ಈ ಕಡೆ. ಹಸ್ಬೆಂಡು ಕೊಲಿಗೆ ಒಬ್ಬರಿದ್ದಾರೆ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಅವ್ರ ಮನೆಗೆ ಹೋಗಿ ಅಲ್ಲೇ ನಾವು ಬೈಕ್ ಇಟ್ಟು ಆನಂತರ ಅಲ್ಲಿಂದನೇ ಕ್ಯಾಬ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಸೊ ಇಷ್ಟೊತ್ತಿಗೆ ಯಾವತ್ತೂ ನಾನು ಅಷ್ಟು ಲೇಟ್ ನೈಟ್ ಆಗಿ ಯಾವತ್ತೂ ಬೆಂಗಳೂರಲ್ಲಿ ನೋಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಸೊ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತೀರಾ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಕೂಡ. ಐ ಹೋಪ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನನ್ನ ಜೊತೆ ಶೇರ್ ಮಾಡ್ಕೊಬೋದು. ಹಾಗೇನಿಲ್ಲ, ಕಮೆಂಟ್ ಮಾಡಿದ್ರೆ ಏನು ಅಂದ್ಕೊಳ್ತಾರೆ ಅಂದ್ಕೋಬೇಡಿ, ಶೇರ್ ಮಾಡ್ಕೊಳ್ಳಿ. ನಮಗೆ 5 ಸೀಟ್ ಕ್ಯಾಬ್ ಸಿಗಲಿಲ್ಲ, 4 ಸೀಟ್ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ನಾವು ಆಟೋದಲ್ಲಿ ಹೋಗ್ಬಿಡೋಣ, ಓಲಾ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅವರೊಂದು ಗಾಡೀಲಿ ಬರ್ತಾಯಿದ್ರು, ನಾವೊಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ, ಹೋಗ್ಬೋದು. ಅದರಲ್ಲೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ. ಟ್ರಾಫಿಕ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ದಾರಿ ಅಷ್ಟೇ, ಇಲ್ಲಾಂದರೆ 3/4 ಗಂಟೆ ಹಿಂಗಾಗುತ್ತೆ. ಇಲ್ಲಿ ಅವರು ಆಟೋ ಡ್ರೈವರು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾಯಿದ್ರು. ಅವ್ರ ಲೈಫ್ ಸ್ಟೋರಿನ, ಏನೇನೆಲ್ಲ ಸಫರ್ ಮಾಡಿದ್ದೀನಿ ಲೈಫಲ್ಲಿ, ಏನೇನೆಲ್ಲ ಮಾಡಿದ್ದೀನಿ ಅಂತ. ಅವ್ರು ಮಾಡಿದ್ರೆ ಕೆಲಸನೇ ಇಲ್ಲಂತೆ, ಎಲ್ಲ ಮಾಡಿಬಿಟ್ಟು 28 ವರ್ಷ ಆಯ್ತಂತೆ ಆಟೋ ಓಡಿಸ್ತಾ ಇದ್ದಿದ್ದವರು. ಅದನ್ನು ಹೇಳ್ಕೊಳ್ತಾಯಿದ್ರು. ಹಸ್ಬೆಂಡು ಈ ಥರ ಎಲ್ಲ ಕೇಳೋಕ್ಕೆ ತುಂಬಾ ಇಷ್ಟ ಅವರಿಗೆ. ಅದು ಅವ್ರು ಕೇಳ್ತಾಯಿದ್ರು, ತುಂಬ ಇದರಿಂದ ಕೇಳ್ತಾಯಿದ್ರು, ಹಿಂಗ ಅಂತ ಹೇಳ್ಬಿಟ್ಟು. ಪಾಪ ಅವ್ರ ಮೇಲೆ ತುಂಬ ಬೇಜಾರಾಯಿತು. ಆಮೇಲೆ ಒಂದು ಕಡೆ ಸ್ವಲ್ಪ ಗೌರವನೂ ಬಂತು ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮ ಲೊಕೇಶನಿಗೆ ಬಂದ್ವಿ ನಾವು. ಇಲ್ಲೇ ತೋರಿಸ್ತೀನಿ ಇವಾಗ. ನನಗೆ ಆ್ಯಕ್ಚುಲಿ ಅದೇ ಹೋಟೆಲ್ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ಮಾಡಿದರು ಅಂತ ಹೇಳಿ ತೊಗೊಂಡೆ. ಬಟ್ ಅದೇ ಅಂತ ಗೊತ್ತಿರಲಿಲ್ಲ. ಇದೆ ಇಲ್ಲೇ ಕಾಣುತ್ತೆ, ಒಂದು ನಿಮಿಷ. ಇಲ್ಲಿ ಬರುತ್ತಲ್ವಾ. ಸೊ ಇದೇ ಒಂದು ಹೋಟೆಲು, ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲು, JW ಮ್ಯಾರಿಟ್ ಅಂತ ಹೇಳ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅದರದ್ದು ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದೆ, ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಫಸ್ಟ್ ಎಂಟ್ರೆನ್ಸ್ ನೋಡಿದ ತಕ್ಷಣವೇ ಏನೋ ದೊಡ್ಡ ಅರಮನೆ ನೋಡೋದಂಗೆ ಆಯಿತು. ಒಳಗಡೆ ಅಂತೂ ಕೇಳಲೇಬೇಡಿ, ಎಷ್ಟು ಚೆನ್ನಾಗಿ ಮಾಡಿದ್ರಂತ ಅಂದರೆ ಸಿಕ್ಕಾಪಟ್ಟೆ ಎಷ್ಟೊಂದು ಆಶ್ಚರ್ಯ ಆಯಿತು ನಮಗೆ ನೋಡಿಬಿಟ್ಟು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆ ಥರ ಒಂದು ಗ್ರ್ಯಾಂಡಾಗಿರೋ ಒಂದು ರಿಸೆಪ್ಷನಿಗೆ ಹೋಗಿರೋದು.
ಆ್ಯಕ್ಚುಲಿ ಆ ಮ್ಯೂಸಿಕ್ ಏನಾದರೂ ನನಗೆ ಕಾಪಿರೈಟ್ ಬಂತಂತಂದರೆ ನಾನು ಮ್ಯೂಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮ್ಯೂಸಿಕ್ಕು. ಅವ್ನ ಮ್ಯೂಸಿಕ್ ಕೇಳೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಅದರಲ್ಲೂ ಏನೋ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲೇ ಕೂತ್ಕೊಂಡು ಕೇಳೋಣಪ್ಪ ಅನಿಸ್ಬಿಡ್ತು. ಆದರೆ ನಂಗೆ ಕಾಪಿರೈಟ್ ಬರುತ್ತೆ ಅಂತ ಭಯ. ನೋಡೋಣ ಏನಾಗುತ್ತೆ. ಇವಾಗ ಇಬ್ಬರು ಹುಡುಗ ಹುಡುಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇವರೇ ನಿಮಗೆ ನೋಡ್ಬೋದು ಏನೋ ಗೆಸ್ಟ್ ಥರ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಿಂಪಲ್ಲಾಗಿ ಸೊ ನಮ್ಮ ಕಡೆ ರಿಸೆಪ್ಷನ್ ಅಂತ ಅಂದರೆ ನಿಮಗೆಲ್ಲ ಗೊತ್ತು, ಆ ಒಂದು ಕಳೆ ಎದ್ದು ಕಾಣುತ್ತೆ. ಇವ್ರು ಹಂಗಲ್ಲ. ಸೊ ಅವ್ರವರು ಹೇಗೆ ಟ್ರೆಡಿಷ್ನಲ್ ಆಗಿ ಬರುತ್ತಾರೆ, ಅವ್ರವ್ರದ್ದು ಹೆಂಗೆ ಸಂಸ್ಕೃತಿ ಇರುತ್ತೆ ಹಂಗೆ ಮಾಡ್ಕೊಳ್ತಾರೆ. ಸೊ ಅವರು ಈ ಥರ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಲಿ ಆಗಿ ಅವರು ಕೂಡ ಎಲ್ಲ ಜೊತೆನೂ ಮಾತಾಡ್ತಾ ಇದ್ರು. ನಮ್ಮ ಕಡೆ ರಿಸೆಪ್ಷನ್ ಅಂತ ಅಂದರೆ ಒಂದು ಸ್ಟೇಜ್ ಮೇಲೆ ಇಬ್ಬರು ಹುಡುಗ ಹುಡುಗಿ ಕುತ್ಕೊಬೇಕಂತ. ಸೊ ಇವ್ರು ಹಂಗಲ್ಲ, ಎಲ್ಲ ಕಡೆ ತಿರುಗಾಡ್ತಾ ಎಲ್ಲ ತಿಂತಾ ಆರಾಮಾಗಿದ್ರು. ಸ್ಟಾರ್ಟರ್ ಕೂಡ ಕೊಡ್ತಾ ಇದ್ರು ಆವಾಗಲೇ. ನಾನ್ ವೆಜ್ ಮತ್ತು ವೆಜ್ ಎರಡೂ ಇತ್ತು. ನಾನು ವೆಜ್ ತೊಗೊಂಡಿದ್ದು ಪನ್ನೀರು ಫ್ರೈ ತೊಗೊಂಡೆ. ನಾನು ಮನ್ವಿತ್ ಇಬ್ಬರು ಫ್ರೈ ತಿಂದ್ವಿ, ಪನ್ನೀರ್ ಫ್ರೈ. ಆನಂತರ ಇದು ಬರುತ್ತೆ, ಏನು ಬೇಬಿ ಕಾರ್ನ್ ಫ್ರೈ ಬರುತ್ತೆ. ಸಖತ್ತಾಗಿತ್ತು ಮಾತ್ರ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಟೇಸ್ಟ್ ಮಸ್ತಿತ್ತು. ಸೊ ಆನಂತರ ಆಲೂ ಟಿಕ್ಕಾ ಮಸಾಲ ಥರ ಮಾಡಿದರು. ಆಲೂ ಟಿಕ್ಕಾ ಆ ಥರ ಏನೋ ಹೇಳ್ತಾರೆ ಅದಕ್ಕೆ. ಸೊ ಆ ಥರ ಮಾಡಿ ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಅದೇ ಹೇಳಿದ್ದೆ, ನಮ್ಮ ಹಸ್ಬೆಂಡ್ ಕೊಲಿಗೊಬ್ಬರು ವೈಫ್ ಮತ್ತು ಅವ್ರ ಮಕ್ಕ ಕೂಡ ಬಂದಿದ್ರು. ನಾವೆಲ್ಲ ಅವ್ರು ಸಿಕ್ಕಿದ್ದಕ್ಕೆ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಯಿತು. ಒಳ್ಳೆ ಮಾತಾಡ್ತಾ ಆರಾಮಾಗಿ ಕೂತಿದ್ವಿ. ಹಾಗೆ ಬರ್ತಾ ಬರ್ತಾ ಜನ ಜಾಸ್ತಿನೇ ಆದರು. ಸೊ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಹಸ್ಬೆಂಡ್ ಆಫೀಸ್ ಜನನೇ ಸಿಕ್ಕಾಪಟ್ಟೆ ಇತ್ತು. ಅವ್ರ ಫ್ಯಾಮಿಲಿ ಅವರು, ಆಮೇಲೆ ಅದೇ ಅವ್ರ ಹೆಡ್ಡಿಗೆ ಗೊತ್ತಿರೋರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹಾಗೆ ಮುಗಿಸ್ಕೊಂಡು ಈಚೆ ಬಂದ್ವಿ ನಾವು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಏನೇನಿದೆ ಅಂತ. ಸೊ ಈಚೆ ಬಂದುಬಿಟ್ಟು ಅಲ್ಲೆಲ್ಲ ಆವಾಗವಾಗೆ ಬಿಸಿ ಬಿಸಿಯಾಗಿ ಏನು ಬೇಕೋ ನಾನ್ ವೆಜ್ ಐಟಮ್ಸ್ಗಳನ್ನ ಮಾಡ್ಕೊಡ್ತಾಯಿದ್ರು. ಸೊ ಹಾಗೆ ಏನೋ ದೋಸೆ ಬರುತ್ತಲ್ಲ, ಸೊ ಇದು ನಾನು ರೀಲ್ಸ್ಗಳನ್ನ ನೋಡಿದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ಆ ಥರ ಎಲ್ಲ ನೋಡಿದ್ದೆ. ಸೊ ಇದನ್ನು ರಿಯಲ್ಲ ನೋಡ್ತಾ ಇದ್ದೀನಿ ಇವಾಗ. ಅಂದರೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾಯಿದ್ರು ಎಲ್ಲನೂ. ನಾನ್ ವೆಜ್ಜೂ ಅಷ್ಟೇ. ಆವಾಗ ಏನಾದ್ರು ಫ್ರೈ ಬೇಕಂತಂದರೆ ಆವಾಗವಾಗನೇ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾಯಿದ್ರು. ಒಳಗಡೆ ಎಲ್ಲ ವೆಜ್ ಇತ್ತು, ಫುಲ್ ವೆಜ್ ಇತ್ತು. ನಿಮಗೆಲ್ಲ ಒಂದು ಐಟಮ್ಸು ಇಟ್ಟಿದ್ರು ಒಳಗಡೆ. ಹಾಗೆ ಕೇಕ್ ಆಗಿರ್ಬೋದು, ಆಮೇಲೆ ಕೇಕ್ ಕಟ್ ಮಾಡಿದರು. ಸೊ ಅದನ್ನು ಕೂಡ ಅಲ್ಲೇ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಇವಾಗ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದಾರೆ ಹುಡುಗ ಹುಡುಗಿಗೆ. ಸಖತ್ತಾಗಿ ಕಾಣ್ತಾ ಇದ್ರು ಮಾತ್ರ. ಪೇರ್ ಮಸ್ತಿತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಕಡೆ ಲೈವ್ ಆಗಿ ಮ್ಯೂಸಿಕ್ ಬರೆಸ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತಂತಂದರೆ ಕುತ್ಕೊಂಡು ಹಾಗೆ ಕೇಳ್ತಾ ಇರಬೇಕನ್ಸಿತ್ತು. ಅಷ್ಟೊಂದು ಚೆನ್ನಾಗಿ ನುಡಿಸ್ತಾ ಇದ್ರು ಅವರು. ಫೈನಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ.
ಓಕೆ, ಊಟ ಸ್ಟಾರ್ಟ್ ಆಯಿತು. ನಾವೇ ಹಾಕೊಂಡು ತಿನ್ಬೋದು, ಏನು ಬೇಕಾದ್ರೆ ಹಾಕೊಂಡು ತಿನ್ಬೋದು. ನಾನು ಒಂದು ಮಿಕ್ಸ್ ವೆಜಿಟೇಬಲ್ಸ್ ಆಮೇಲೆ ಚೆನ್ನಾಗಿ ಹಾಕಿರೋದು ಒಂದು ಪಲ್ಯ, ಆನಂತರ ರೋಟಿ, ಪಾಲಕ್ ಪನ್ನೀರ್, ನಂತರ ಏನು ಹೇಳ್ತಾರೆ ಅದು ಆಲೂ ಫ್ರೈ ಮಾಡಿದರು, ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಒಂದೆರಡು ಪಾಸ್ತಾ ಆ ಥರ ಎಲ್ಲ ಇತ್ತು. ಆನಂತರ ಸ್ವೀಟ್ಸ್ ಬಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇಟ್ಟಿದ್ರು ಸ್ವೀಟ್ಸ್ದು. ಸೊ ಅದ್ರ ಕೂಡ ಇವಾಗ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ಸ್. ಆ್ಯಕ್ಚುಲಿ ಮನ್ವಿತೆ ತಿನ್ಸೋಣ ಅಂತ ಹಾಕ್ಕೊಳ್ತಾ ಇದ್ದೆ. ಅದರಲ್ಲೂ ಕ್ಯಾರೆಟ್ ಹಲ್ವಾ ಮಾತ್ರ ಸಾಲಿಡ್ ಆಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಆನಂತರ ಇನ್ನೊಂದು ಅದು ಕೆನೆಯಲ್ಲಿ ಮಾಡ್ತಾರಂತೆ, ಹಾಲಿನ ಕೆನೆ ಯೂಸ್ ಮಾಡ್ಬಿಟ್ಟು ಮಾಡ್ತಾರಂತೆ. ಸೊ ಆ ಸ್ವೀಟ್ ಅಂತೂ ಅಪ್ಪ ಏನು ಚೆನ್ನಾಗಿತ್ತಂತಂದರೆ ಮನ್ವಿತ್ ಅದನ್ನೇ ತಿಂತಾ ಇದ್ದ. ಸೊ ನಾನು ಕೂಡ ತಿಂದೆ. ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅಷ್ಟೊಂದು ಅವಾಯ್ಡ್ ಮಾಡಿದ್ವಿ, ಅಷ್ಟೊಂದು ತಿನ್ನೋಕ್ಕೆ ಹೋಗಲಿಲ್ಲ ಯಾವುದೂ. ಆನಂತರ ಕೇಕ್ ಕೂಡ ಇತ್ತು, ಕಟ್ ಮಾಡಿರೋ ಕೇಕ್ ಕೂಡ ಅಲ್ಲೇ ಇಟ್ಟಿದ್ರು. ಆನಂತರ ಇಲ್ಲಿ ಕ್ರಿಸ್ಮಸ್ ಕೂಡ ಅಂದರೆ ಅರೇಂಜ್ಮೆಂಟ್ ಕೂಡ ನಡೀತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ, ಇಲ್ಲಿ ಮನ್ವಿತು ನಿಂತ್ಕೊಂಡು ಅಲ್ಲೆಲ್ಲ ಮುಟ್ತಾ ಇದೆ, ಅದು ಕೀಳಕ್ಕೆ ಬರೋಂಗಿಲ್ಲ, ಫುಲ್ ಟೈಟಾಗಿ ಕಟ್ಬಿಟ್ಟಿದ್ರು. ಸೊ ಹಾಗೆ ಇಲ್ಲಿ ಮನ್ವಿತ್ತು ಆಟಾಡೋದನ್ನ ಎಲ್ಲರೂ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ಎಲ್ಲ ಮಾಡ್ತಾ ಇದ್ದ ಅವನು ತರಲೆ. ಆಮೇಲೆ ಫೋಟೋಸ್ ಅಷ್ಟು ಸಿಕ್ಕಾಪಟ್ಟೆ ತೊಗೊಂಡ್ವಿ, ಬರೀ ಅದೇ ಕೆಲಸ ಆಗಿದೆ, ಫೋಟೋಸ್ ತಗೊಳ್ಳೋದು. ಆನಂತರ ಇಲ್ಲಿ ಇದು ತೋರಿಸ್ಬಾರ್ದು ಅಂದ್ಕೊಂಡೆ, ಬಟ್ ಆದ್ರೂ ಸ್ವಲ್ಪ ನನ್ನ ಔಟ್ಫಿಟ್ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಾಶ್ರೂಮ್ ಬಂದೆ. ಸೊ ವಾಶ್ರೂಮ್ ಅಂತೂ ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಎಲ್ಲ ಕಡೆನೂ ಕನ್ನಡಿ ಹಾಕಿದ್ರು. ಸೊ ಹಾಗೆ ನಾನು ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ. ನಾನು ಸೀರೆ ಮಾತ್ರ ನಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ರಿಯಲಾಗಿ ಕೂಡ ಚೆನ್ನಾಗಿ ಕಾಣ್ತಾ ಇತ್ತು. ಹಸ್ಬೆಂಡು ಆಫೀಸ್ ಕೊಲೀಗ್ಸ್ ಎಲ್ಲ ಅದನ್ನೇ ಹೇಳ್ತಾರೆ, ನಿಮ್ಮ ವೈಫ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಸೊ ಫೈನಲಿ ನನ್ನ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಕ್ರಿಸ್ಮಸ್ದು ಒಂದು ಮನೆ ಥರ ಮಾಡಿಬಿಟ್ಟು ಅಲ್ಲಿ ಒಳಗಡೆಲ್ಲ ಗಿಫ್ಟ್ಗಳೆಲ್ಲ ಇಟ್ಟಿದ್ರು. ಸೊ ಹಾಗೆ ಅದ್ರೊಳಗಡೆ ಹೋಗಿ ನೋಡ್ಕೊ ಬಂದ್ವಿ. ಓಕೆ, ತುಂಬ ಚೆನ್ನಾಗಿ ಪಾರ್ಟಿ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನಸ್ಸಿಗೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನೇನು ಅಂದ್ಕೊಳ್ಳೋದಿಲ್ಲ. ಓಕೆನಾ? ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಲವ್ ಯು, ಬಾಯ್.